ಬೆಂಗಳೂರು ಬೆಳೆಯುತ್ತಿದೆ ನಿಜ, ಆದರೆ ಆ ಬೆಳವಣಿಗೆ ಹಿಂದೆ ರೈತರ ಕಣ್ಣೀರು ಅಡಗಿದೆ ಅನ್ನೋದು ಎಷ್ಟು ಜನರಿಗೆ ಗೊತ್ತು? ಐಟಿ ಸಿಟಿ ಬೆಂಗಳೂರಿನ ಪಕ್ಕದಲ್ಲೇ ಇರುವ ಬಿಡದಿಯಲ್ಲಿ ಈಗ ಒಂದು ದೊಡ್ಡ ಮಹಾಸಂಗ್ರಾಮವೇ ಶುರುವಾಗಿದೆ. ಒಂದೆಡೆ ಕರ್ನಾಟಕ ಸರ್ಕಾರ ಬಿಡದಿಯ ಸುತ್ತಮುತ್ತ ಬರೋಬ್ಬರಿ 7,000 ಎಕರೆಗೂ ಹೆಚ್ಚು ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಕಟ್ಟಲು ಹೊರಟಿದೆ. ಆದರೆ ತಮ್ಮ ಭೂಮಿಯನ್ನು ಮತ್ತು 15 ಲಕ್ಷ ಮರಗಳನ್ನು ಉಳಿಸಿಕೊಳ್ಳಲು ರೈತರು ಈಗ ಅಪ್ಪಿಕೋ ಚಳುವಳಿಯನ್ನು ಶುರು ಮಾಡಿದ್ದಾರೆ. ವಿಪರ್ಯಾಸವೆಂದರೆ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಯಾರೂ ಕೃಷಿ ಮಾಡುತ್ತಿಲ್ಲ, ಅಲ್ಲಿ ರೈತರೇ ಇಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಅಸಲಿ ಸತ್ಯವೇ ಬೇರೆ. ರೈತರೇ ಇಲ್ಲದ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಕಣ್ಣಿಟ್ಟಿದ್ದೇಕೆ? ಭವಿಷ್ಯದ ಎಐ ಸಿಟಿ ಹೆಸರಿನಲ್ಲಿ ಬಿಡದಿಯ ರೈತರನ್ನು ಒಕ್ಕಲೆಬ್ಬಿಸುವ ಆ ದೊಡ್ಡ ಷಡ್ಯಂತ್ರದ ಕಂಪ್ಲೀಟ್ ರಿಪೋರ್ಟ್ ಇವತ್ತು ನಿಮ್ಮ ಮುಂದಿಡ್ತೀವಿ. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಸೇರಿದಂತೆ ಒಟ್ಟು 9 ಗ್ರಾಮಗಳ ರೈತರು ಕಳೆದ 1.5 ವರ್ಷದಿಂದ ಈ ಭೂಸ್ವಾಧೀನ ವಿರುದ್ಧ ಹೋರಾಡುತ್ತಿದ್ದಾರೆ. ಈ ಪ್ರಾಜೆಕ್ಟ್ಗಾಗಿ ಲಕ್ಷಾಂತರ ಮರಗಳು ಅಂದರೆ ಸುಮಾರು 87,903 ತೆಂಗಿನ ಮರಗಳು ಹಾಗೂ 83,536 ಅಡಿಕೆ ಮರಗಳನ್ನು ಕಡಿಯಬೇಕಾಗುತ್ತದೆ. ಈ ಯೋಜನೆಯನ್ನು ಭವಿಷ್ಯದ ಎಐ ಸಿಟಿ ಎಂದು ಬಿಂಬಿಸಲಾಗಿತ್ತು. ಆದರೆ ವಿರೋಧ ಹೆಚ್ಚಾದ ತಕ್ಷಣ ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಅವರು ಇದು ಎಐ ಹಬ್ಗಾಗಿ ಅಲ್ಲ, ಕೇವಲ ಬೆಂಗಳೂರಿನ ಮೇಲಿರುವ ಒತ್ತಡ ಕಡಿಮೆ ಮಾಡಲು ಮಾಡ್ತಿರೋ ಟೌನ್ಶಿಪ್ ಎಂದು ಹೇಳಿಕೆ ಬದಲಿಸಿದ್ದಾರೆ. ಭೂಮಿಯ ಮಾರುಕಟ್ಟೆ ಮೇಲೆ 3 ಪಟ್ಟು ಪರಿಹಾರ ಕೊಡುವುದಾಗಿ ಸರ್ಕಾರ ಹೇಳಿದರೂ ರೈತರು ತಮ್ಮ ಜೀವನಾಡಿಯಾದ ಕೃಷಿ ಭೂಮಿಯನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲ. ಈ ಹೋರಾಟ ಈಗ ಕೇವಲ ರೈತರು ಮತ್ತು ಸರ್ಕಾರದ ನಡುವೆ ಉಳಿದಿಲ್ಲ. ಇದೀಗ ಇದೊಂದು ದೊಡ್ಡ ರಾಜಕೀಯ ಯುದ್ಧವಾಗಿ ಬದಲಾಗಿದೆ. ಕೇಂದ್ರ ಸಚಿವ ಎಚ್. ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಬೈರಮಂಗಲಕ್ಕೆ ಭೇಟಿ ನೀಡಿ ರೈತರಿಗೆ ಬೆಂಬಲ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗಾಗಿ ಒಂದು ಖಾಲಿ ಕುರ್ಚಿಯನ್ನು ಪಕ್ಕದಲ್ಲಿಟ್ಟು ಬಹಿರಂಗ ಚರ್ಚೆಗೆ ಸವಾಲು ಹಾಕಿದ್ದಾರೆ. ಬಿಡದಿಯ ಫಲವತ್ತಾದ ಭೂಮಿಯನ್ನು ಲೂಟಿ ಮಾಡಲು ಸಿಎಂ ಷಡ್ಯಂತ್ರ ರೂಪಿಸಿದ್ದಾರೆ. ಮೊದಲಿನಿಂದಲೂ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕಣ್ಣು ಈ ಜಾಗದ ಮೇಲಿದೆ ಎಂದು ಕುಮಾರಸ್ವಾಮಿ ನೇರ ಆರೋಪ ಮಾಡಿದ್ದಾರೆ. ತಾವು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಪ್ರಾಜೆಕ್ಟ್ ಅನ್ನು ರೈತರು ಹಿತದೃಷ್ಟಿಯಿಂದ ಕೈಬಿಟ್ಟಿದ್ದೆ ಎಂದು ಅವರು ನೆನಪಿಸಿದ್ದಾರೆ. ಸರ್ಕಾರ ಹೇಳುವ ಹಾಗೆ ಬಿಡದಿಯಲ್ಲಿ ಕೃಷಿ ಸತ್ತಿಲ್ಲ. ಕೇವಲ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ಬರೋಬ್ಬರಿ 32.5 ಕೋಟಿ ರೂಪಾಯಿಗಳ ರೇಷ್ಮೆ ವ್ಯಾಪಾರ ನಡೆಯುತ್ತಿದೆ. ಒಂದೊಂದು ಕುಟುಂಬ ರೇಷ್ಮೆ ಮತ್ತು ಹೈನುಗಾರಿಕೆಯಿಂದ ತಿಂಗಳಿಗೆ 70,000 ರಿಂದ 80,000 ರೂಪಾಯಿ ಆದಾಯ ಗಳಿಸುತ್ತಿದೆ. ಇಂತಹ ಶ್ರೀಮಂತ ಕೃಷಿ ಭೂಮಿಯನ್ನು ನಾಶ ಮಾಡಿ ಕಾಂಕ್ರೀಟ್ ಕಾಡು ನಿರ್ಮಿಸುವುದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ 15 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಗಿನ್ನಿಸ್ ರೆಕಾರ್ಡ್ ಪಡೆಯುತ್ತಾರೆ. ಇನ್ನೊಂದೆಡೆ ಅದೇ 15 ಲಕ್ಷ ಮರಗಳನ್ನು ಬಿಡದಿಯಲ್ಲಿ ಕಡಿಯಲು ಮುಂದಾಗಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮ ಜಮೀನನ್ನು ಉಳಿಸಿಕೊಳ್ಳಲು ರೈತರು ಈಗ ಪ್ರಾಣ ಕೊಡಲಾದರೂ ಸಿದ್ಧ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಅಭಿವೃದ್ಧಿ ಬೇಕು, ಆದರೆ ಅನ್ನ ಕೊಡುವ ರೈತನ ಕತ್ತು ಹಿಸುಕಿ ಬರುವಂತಹ ಅಭಿವೃದ್ಧಿ ನಮಗೆ ಬೇಕಾ? ನೀವೇ ಹೇಳಿ. ರೈತರ ತೀವ್ರ ವಿರೋಧದ ನಡುವೆಯೂ ಸರ್ಕಾರ ಬಲವಂತವಾಗಿ ಈ ಟೌನ್ಶಿಪ್ ಪ್ರಾಜೆಕ್ಟ್ಗಳನ್ನು ಜಾರಿ ಮಾಡುತ್ತಾ ಅಥವಾ ರೈತರ ಹೋರಾಟಕ್ಕೆ ಮಣಿದು ಈ ಷಡ್ಯಂತ್ರವನ್ನು ಕೈಬಿಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಲು ಮರೆಯಬೇಡಿ. ಜೈ ಹಿಂದ್, ವಂದೇ ಮಾತರಂ.